ಬಹಳ ಸಂತೋಷ ತರುವಂತ ವಿಚಾರ ಅಂತ ಹೇಳಿದ್ರೆ ಮನ್ ಕಿ ಬಾತ್ ಇಡೀ ದೇಶದಲ್ಲಿ ಏನು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ದೇಶದ ಆಗು ಹೋಗುಗಳ ಬಗ್ಗೆ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ, ಸಾಧಕರ ಬಗ್ಗೆ ಈ ರೀತಿ ಅನೇಕ ವಿಚಾರಗಳನ್ನ ದೇಶದ ಜನತೆ ಮುಂದೆ ಇಡ್ತಕ್ಕಂಥ ಬಹಳ ಯಶಸ್ವಿಯಾಗಿ ಮನ್ ಕಿ ಬಾತ್ ಕಾರ್ಯಕ್ರಮ ನಡೀತಾ ಇದೆ. ಮಹಿಳೆಯರಿಗೆ ಅವಕಾಶ ಮಾಡಿಕೊಡಿ. ಕರ್ನಾಟಕ 27-28ನೇ ಸ್ಥಾನದಲ್ಲಿತ್ತು. ಆದರೆ ನಿಮ್ಮೆಲ್ಲರ ಶ್ರಮದಿಂದ ಕಳೆದ ಭಾನುವಾರ ನಡೆದಂತ ಮನ್ ಕಿ ಬಾತ್ ಕಾರ್ಯಕ್ರಮ 54% ಅಷ್ಟು ವೀಕ್ಷಣೆ ಮಾಡೋದ್ರ ಮುಖೇನ 33,000 ಬೂತ್ಗಳಲ್ಲಿ ವೀಕ್ಷಣೆ ಆಗಿದೆ ಮನ್ ಕಿ ಬಾತ್ ಕಾರ್ಯಕ್ರಮ. ಅದರ ಮುಖೇನ ದೇಶದಲ್ಲಿ 4ನೇ ಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ಸನ್ನ ಸಾಧನೆ ಮಾಡಿದೆ. ಅದಕ್ಕೆ ತಮ್ಮೆಲ್ಲರಿಗೂ ಸಹ ಈ ಸಂದರ್ಭ ಮತ್ತೊಮ್ಮೆ ನಾನು ಅಭಿನಂದನೆಯನ್ನ ನಾನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ. ಆತ್ಮೀಯ ಬಂಧುಗಳೇ, ನಮ್ಮ ಪ್ರಧಾನಮಂತ್ರಿಗಳ ಒಂದು ಕನಸು, ಅವರ ಅಪೇಕ್ಷೆ ತಕ್ಕಂತೆ ಆಜಾದಿ ಕಾ ಅಮೃತ್ ಮಹೋತ್ಸವ್ ಈ ಸಂಭ್ರಮವನ್ನ ಆಚರಣೆ ಮಾಡ್ತಕ್ಕಂಥ ಸುಸಂದರ್ಭದಲ್ಲಿ, ದೇಶದ ಸ್ವಾತಂತ್ರ್ಯ ಬಂದಿರತಕ್ಕಂಥ ಶುಭ ಸಂದರ್ಭದಲ್ಲಿ ನಾವಿದು ಇಡೀ ದೇಶಾದ್ಯಂತ ಅರ್ಥಪೂರ್ಣವಾಗಿ ಸಂಭ್ರಮ ಆಚರಣೆಯನ್ನ ಮಾಡಬೇಕು. ಈ ದೇಶದ ಪ್ರತಿಯೊಬ್ಬ ಮನೆಯ ಮೇಲೂ ಕೂಡ ನಮ್ಮ ತ್ರಿವರ್ಣ ಧ್ವಜ, ಭಾರತದ ತ್ರಿವರ್ಣ ಧ್ವಜ ಹಾರಬೇಕು. ಅದರ ಮುಖೇನ ನಾವು ಪ್ರತಿಯೊಬ್ಬ ಭಾರತೀಯರು ಸಹ ಹೆಮ್ಮೆಯಿಂದ, ಸ್ವಾಭಿಮಾನದಿಂದ ಸ್ವಾತಂತ್ರ್ಯೋತ್ಸವ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅನ್ನುವ ವಿಚಾರವನ್ನ ಇಟ್ಕೊಂಡು, ಅಂದ್ರೆ ಪ್ರಧಾನಮಂತ್ರಿಗಳ ಒಂದು ಆಶಯ, ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಕಾರ್ಯಪ್ರವೃತ್ತರಾಗಬೇಕು ಅಂತೇಳಿ ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ನಾವು ಹಮ್ಮಿಕೊಂಡಿರುವಂತದ್ದು. ನಮಗೆ ಗೊತ್ತಿದೆ, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು, ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಅಂತೇಳಿ ನಾವು ಈ ಮಾತನ್ನ ಹೇಳ್ತಾ ಇಲ್ಲ. ನಮಗೆ ಯಾಕೆ ಇವತ್ತು ನಮ್ಮ ಮೋದಿಜಿ ಅವ್ರ ಬಗ್ಗೆ ಹೆಮ್ಮೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿಜಿ ಅವರು ಯಾವುದೋ ದೊಡ್ಡ ಒಂದು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ರಾಜಕಾರಣಿ ಅಲ್ಲ. ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ ಆಗುವ ಮುಂಚಿತವಾಗಿ 2011ರಿಂದ 2014ರವರೆಗೆ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಗಳಾಗಿ 2014ರಲ್ಲಿ ಏನು ಭಾರತದಲ್ಲಿ ಇವತ್ತು ಭಾರತಕ್ಕೆ ಒಂದು ಭವಿಷ್ಯನೇ ಇಲ್ಲ ಅಂತೇಳಿ ದೇಶದ ಜನರು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ UPA ಸರ್ಕಾರ, ಮನಮೋಹನ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಇಡೀ ದೇಶದ ಜನ ಬೇಸತ್ತು, ಭಾರತಕ್ಕೆ ಭವಿಷ್ಯನೇ ಇಲ್ಲ ಅಂತ ಹೇಳಿ ಯುವಕರು ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶಕ್ಕೆ ಉಜ್ವಲ ಭವಿಷ್ಯ ಇದೆ, ಭಾರತದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಸಾಧ್ಯ ಇದೆ, ಭಾರತದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಈ ದೇಶದ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಲ್ಲೂ ಸಹ ಒಂದು ವಿಶ್ವಾಸವನ್ನ ಮೂಡಿಸಿ 2014ರಲ್ಲಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಹೊರಹೊಮ್ಮಿರ್ತಕ್ಕಂಥವ್ರು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು. ಅವ್ರು ಯಾವತ್ತೂ ಕೂಡ ಪ್ರಧಾನಮಂತ್ರಿ ಅಂತ ಹೇಳ್ಕೊಳ್ಳಿಲ್ಲ, ದೇಶದ ಜನಸೇವಕ ಅಂತ ಹೇಳ್ತಾರೆ, ನಿಮಗೆ ಗೊತ್ತಿದೆ. ಆದ್ರೆ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ನರೇಂದ್ರ ಮೋದಿಜಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗುವ ಮುಂಚಿತವಾಗಿ 14 ವರ್ಷಗಳ ಕಾಲ ಸುದೀರ್ಘವಾಗಿ ಒಂದು ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆ ಒಂದು ಅನುಭವದ ಆಧಾರದ ಮೇಲೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಒಂದು ಕಾಂಗ್ರೆಸ್ಸೇತರ ಪಕ್ಷ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಒಂದಲ್ಲ ಎರಡಲ್ಲ ಮೂರನೇ ಬಾರಿಗೆ ಸತತವಾಗಿ ಇವತ್ತು ಕೇಂದ್ರದಲ್ಲಿ ಇವತ್ತು ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಅಂತ ಹೇಳಿದ್ರೆ ಅದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಸಾಧನೆ.